ಬಂದಿದ್ದೇನೆ ಮತ್ತು ಕೇಳಿಕೊಂಡಿದ್ದೇನೆ, ನೋಡಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಸದಾ ನನಗೆ ಶಿವಾನಂದ ತಗಡೂರು ಸರ್ ಒಂದು 4 ವರ್ಷದಿಂದ ಪರಿಚಯ. ನಾವು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿ ಬಂದವಾಗ ನನಗೆ ಪರಿಚಯ ಆಯಿತು. ಶಿವಾನಂದ ತಗಡೂರು ಸರ್ ಪರಿಚಯ ಆಯಿತು. ಆವತ್ತಿಂದನೂ ಕೂಡ ಇವತ್ತಿನ ತನಕನೂ ನಾನು ಅನೇಕ ಅವರ ಯಾವ ರೀತಿಯಲ್ಲಿ ಇವಾಗಷ್ಟೇ ಮಂಗಳೂರಿಂದ ಸರ್ ಹೇಳಿದರು, ಮನೋಹರ್ ಪ್ರಸಾದ್ ಅವರ ಬಗ್ಗೆ ತುಂಬ ವಿವರವಾಗಿ ಹೇಳಿದರು. ಯಾವುದೇ ಒಂದು ಸಂಘ ಆಗಲಿ, ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಜಾಗ ಒಬ್ಬ ವ್ಯಕ್ತಿನ ಪ್ರತಿನಿಧಿಸ್ತದೆ ಅಂತಂದರೆ ಅವರ ವ್ಯಕ್ತಿತ್ವ ಎಷ್ಟು ಮೇರುವಾಗಿರ್ತಿತ್ತು ಅಂಥೇಳಿ ನಾವು ಇದರಿಂದ ಕಂಡುಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆ ಒಂದು ವ್ಯಕ್ತಿಯ ಹೆಸರಲ್ಲಿ ಅದನ್ನು ರೆಕಗ್ನೈಸ್ ಮಾಡ್ತೀವಿ. ಇವತ್ತು ಅದೇ ರೀತಿಯಲ್ಲಿ ಎಷ್ಟೋ ಕಡೆ ನಾವು ಹೋದವಾಗೆಲ್ಲ ಶಿವಾನಂದ ತಗಡೂರು ಸರ್ ನಮ್ಮ ಪರಿಚಯ ಅಂದರೆ ಸಾಕು, ಅದು ನಮಗೆ ಅವರು ನೋಡ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ, ಓ ಶಿವಾನಂದ ತಗಡೂರು ಸರ್ ನಿಮ್ಗೆ ಗೊತ್ತಾ ಅಂತ ಹೇಳ್ತಕ್ಕಂಥ ಅವಾಗ ನಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ. ನನಗೆ ಅಷ್ಟು ಹೆಮ್ಮೆ ಅನಿಸುತ್ತೆ. ಶಿವಾನಂದ ತಗಡೂರು ಸರ್ ನಮ್ಗೆ ಗೊತ್ತು ಅಂದರೆ ಸಾಕು, ಅಷ್ಟು ಹೆಮ್ಮೆ ಅನಿಸುತ್ತೆ. ಅವರ ಕೆಲಸ ಕಾರ್ಯಗಳು ಕೂಡ ಜನ ತುಂಬ ಮೆಚ್ಕೊಂಡು ಹೇಳ್ತಿರ್ತಾರೆ. ಅವ್ರು ಬಂದವಾಗ ನನಗೆ ಮೊದಲಿಂದ ಗೊತ್ತಿಲ್ಲ ಯಾವುದು ಅಂದರೆ ಹೆಚ್ಚಿನ ವಿವರ ನನಗೆ ಗೊತ್ತಿಲ್ಲ. ಆದರೂ ಜನ ಮಾತಾಡ್ತಕ್ಕಂಥದ್ದು, ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು, ಮತ್ತು ಸರ್ಕಾರದ ಮಟ್ಟದಲ್ಲಿ ಸಚಿವರುಗಳು ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಅವಾಗವಾಗ ನಾವು ಹೋಗ್ತಾ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲ ಪತ್ರಕರ್ತರ ಒಂದು ಸಂಘಕ್ಕೆ ಶಿವಾನಂದ ತಗಡೂರು ಅವ್ರು ಬಂದವಾಗ ತುಂಬ ಹೆಚ್ಚಿನ ಅದಕ್ಕೊಂದು ಕಳೆ ಮತ್ತು ಅದಕ್ಕೊಂದು ಮೇರು ಬಂದಿದೆ, ಅದಕ್ಕೊಂದು ಘನತೆ ಬಂದಿದೆ. ಹಾಗಾಗಿ ಆ ಒಂದು ಪತ್ರಕರ್ತರ ಸಂಘಕ್ಕೆ ಒಂದು ಸದೃಢ ಆಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷರು ಸಿಕ್ಕಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳಿದವಾಗ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆಮೇಲೆ ಅವರು ಅಷ್ಟೇ ಅಲ್ಲ, ನಮ್ಮಂಥವ್ರಿಗೆ ಅನೇಕ ಒಂದು ಯುವ ಪೀಳಿಗೆಗೆ ಇದಕ್ಕೆ ಪ್ರತಿಭೆಗಳಿಗೆ ಅವರು ಮಾರ್ಗದರ್ಶಕರು ಕೂಡ ಆಗಿರ್ತಾರೆ. ನಾನು ಎಷ್ಟೋ ಸಲ ಏನಾದರೂ ಹೇಳಿದರೆ ಸರ್ ಕಳಿಸಿರ್ತೀನಿ, ಸರ್ ಇದು ನೋಡಿ ಒಂಚೂರು ಹೇಳಿ ಸರ್, ನಾವು ಅದು ಸರಿ ಇದೆಯಾ ತಪ್ಪಿದೆಯಾ ಸರ್ ಅಂತ ಹೇಳಿದವಾಗ ಸರ್ ನನಗೆ ತಿದ್ದಿ ಕೂಡ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಅವರ ಸರಳ ವ್ಯಕ್ತಿತ್ವ ಮತ್ತು ಕರ್ತೃತ್ವ ಶಕ್ತಿ ಇದೆಯಲ್ಲ, ಅವ್ರತ್ತ ಇರ್ತಕ್ಕಂಥ ಶಕ್ತಿ ಎಲ್ಲರನ್ನ ಒಗ್ಗೂಡಿಸ್ಬೇಕು ಮತ್ತು ಎಲ್ಲರನ್ನ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ. ಅದು ನಿಜವಾಗ್ಲೂ ನಾವೆಲ್ಲ ಕೆಲಸ ಮಾಡ್ಬೋದು, ಆದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಒಂದು ವಿಶ್ವಾಸ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಯಾರಿಗೂ ಬರೋದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಆ ಶಕ್ತಿ ಇರುತ್ತೆ. ಆ ಶಕ್ತಿ ಶಿವಾನಂದ ತಗಡೂರು ಸರ್ಗೆ ಇದೆ. ಆಮೇಲೆ ಅವರು ಈ ಥರದ ತುಂಬ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ. ಆಮೇಲೆ ಪತ್ರಕರ್ತರ ನೋವಿನಲ್ಲಿ ಮತ್ತು ದುಃಖದಲ್ಲಿ ಕೂಡ ಅವ್ರು ಯಾವಾಗಲೂ ಜೊತೆಗೆ ನಿಲ್ತಾರೆ. ಅದೇ ಅಲ್ಲ, ಸಮಾಜದ ಕೂಡ ಇದಕ್ಕೂ ಕೂಡ ಅವ್ರು ನಿಂತ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾನು ಅವ್ರ ಬಗ್ಗೆ ಹೇಳ್ಕೊಳ್ಳೋಷ್ಟು ದೊಡ್ಡವು ಅಂತ ಏನೂ ಇಲ್ಲ. ನಾವು ಇವಾಗಷ್ಟೇ ಅಂದರೆ 1 ವರ್ಷ ಆಯಿತು ನಮ್ಮ ಸಂಘಟನೆಯನ್ನು ನಾವು ರೂಪಿಸಿದ್ದೇವೆ. ಆ ಸಂಘಟನೆಗೋಸ್ಕರ ಸರ್ಗೆ ನಾವು ಸಹಕಾರವನ್ನು ಕೋರಿದ್ದೇವೆ ಮತ್ತು ಮನವಿ ಮಾಡ್ತೇನೆ. ನಾವು ಇನ್ನೊಂದು ಸಲ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ಗೆ ವಿಶೇಷವಾಗಿ ಧನ್ಯವಾದಗಳು ಮತ್ತು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳು.